ಪ್ರಧಾನಿ ಮನೆ ಮುಂದೆನೇ ಗುಂಡಿ ಇದೆ ಎಂಬ ಡಿ.ಕೆ. ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ ಸಿ.ಸಿ. ಪಾಟೀಲ್. ಹಾಗಾದರೆ ಅವರ ಮನೆ ಮುಂದೆ ಗುಂಡಿ ಇದೆ ಅಂದರೆ ನಿಮ್ಮ ಮನೆ ಮುಂದೆ ಹೊಂಡ ಹಾಕ್ಕೊಳ್ಳಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮನೆ ಮುಂದೆ ಗುಂಡಿ ಇದೆ ಅಂದರೆ ನಿಮ್ಮ ಮನೆ ಮುಂದೆ ಹೊಂಡ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ಕೆರೆ ಮಾಡ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ಸಿ.ಸಿ. ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಏನು ಕೇಳಿದ್ರು ಮೋದಿ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ಹೋಗೋಕ್ಕೆ ತಯಾರಾಗಿರಿ, ನಾವು ಮತ್ತೆ ಬರ್ತೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿ.ಸಿ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಮುಚ್ತಾ ಇದ್ದೀವಿ, ಮಳೆ ಆಗ್ತಾ ಇದ್ರು ಮುಚ್ತಾ ಇದ್ದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ಗೆ 200 ಒಂದೊಂದು 1000 ಅಷ್ಟು ಗುಡ್ಡೆಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ ಒಂದು. ಸೊ ನಾನು ದೊಡ್ಡ IT ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ, ನಾವು ನಮ್ಮ ಡ್ಯೂಟಿ ಇದೆ, ನಾವು ಅದನ್ನೆಲ್ಲ ಮಾಡ್ತೀವಿ. ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಇದನ್ನು ಬಿಡಿಸೋವಂಥದ್ದು ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ. BJP ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ, ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರಲಿ, ಗುಂಡಿಗಳನ್ನೆಲ್ಲ ಮುಚ್ತಾ ಇದ್ದೀವಿ. ನರೇಂದ್ರ ಮೋದಿ ಮನೆ ಮುಂದೆನೇ ಗುಂಡಿ ಐತೇರಿ ಅಂತ ಹೇಳ್ತಾರೆ. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅವನು. ಏನು ಕೇಳಿದ್ರು ಮೋದಿ ಮಾಡಿಲ್ಲ, ನೀವಿದ್ದಾಗ ಮಾಡಿಲ್ಲ. ಅರೇ ನಾವಿದ್ದಾಗ ಮಾಡಲ್ಲಕ್ಕೆ ನೀವು ಬಂದಿರಪ್ಪ, ಮತ್ತು ನೀವು ಹೋಗಕ್ಕೆ ತಯಾರಾಗಿರಿ, ನಾವು ಬರ್ತೇವೆ. ಸರ್, ನರೇಂದ್ರ ಮೋದಿ ಮನೆ ಮುಂದೆನೇ ಗುಂಡಿ ಐತೇರಿ ಅಂತ ಹೇಳ್ತಾರೆ. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅವನು.